ಬಜೆಟ್ ಇಸ್ಲಾಮೀಕರಣಗೊಳಿಸಿದ ಸಿಎಂ. ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಚಿಪ್ ಅನ್ನ ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಡಲಾಗಿದೆ. ಮುಸ್ಲಿಮರ ಸರಳ ಮದುವೆಗೆ 50,000, ವಕ್ಫ್ ಕಬರ್ಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ, ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ, ಅತಿ ಹೆಚ್ಚು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ, ಕೆಇಎ ಅಡಿ ಮುಸ್ಲಿಂ ಸ್ಟೂಡೆಂಟ್ಗಳಿಗೆ 50% ಶುಲ್ಕ ಕಡಿತ, ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜ್, ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ, ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ, ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ, ಕಾಂಗ್ರೆಸ್ನ ದಿವಾಳಿ ಮಾಡೆಲ್ ಜಾರಿ ಅಂತೇಳಿ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನು ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ. ನಾವು ಕ್ಯಾಪಿಟಲ್ ಎಕ್ಸ್ಪೆಂಡ್ ಅಶೋಕ್ ಅವರು ಮಾತನಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರು. ನೋಡ್ತೀರಿ ಅನ್ನೋ ಬಡ್ಜೆಟ್ ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಬೆಂಗಳೂರಿಗೆ ಎಲ್ಲ ನಾನು ಹೇಳಿದ್ನಲ್ಲ, ಈ ಟನಲ್ ರೋಡ್ 40,000 ಕೊಟ್ಟಿದ್ದಾರೆ, ಆಗುತ್ತಾ? ಆಗದೇ ಇಲ್ಲ. ಅದು ಅದೇ ಪ್ಲಾನ್ ಅಷ್ಟೇ, ಇದು ಪ್ಲಾನ್ ಅಷ್ಟೇ. ಇದರಲ್ಲಿ ಬೆಂಗಳೂರಿಗೆ ಏನು ತಿರುಳಿಲ್ಲ. ಇದರಲ್ಲಿ ಬೋಗಸ್ ಬಡ್ಜೆಟ್. ಹೇಳಣ್ಣ ಬಂಗೇರ ಸರ್, ನೋಡಿ, ಇದು ಸಿಎಂ ಆಫ್ ಕರ್ನಾಟಕ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಬಂದಿರುವ ಟ್ವೀಟ್. 83,200 ಕೋಟಿ ರೂಪಾಯಿಗಳನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ, ಅಲ್ಲಿಗೆ ಕಳೆದ ಬಾರಿಯ ಬಜೆಟ್ಗಿಂತ 47.3% ಏರಿಕೆ. ಕಳೆದ ಬಾರಿ ಬಜೆಟ್ ಅಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗೆ? ಒಂದು ನಿಮ್ಮ ಹತ್ರ ಫಿಗರ್ ಇದೆ ಅಲ್ವಾ? ಈಗ 47% 50% ಜಾಸ್ತಿ ಮಾಡಿದೆ ಅಂತ ಹೇಳಿದ್ರೆ ಅಷ್ಟು ರಿಸೋರ್ಸಸ್ ಇರಬೇಕಲ್ಲ. ನಮ್ಮಲ್ಲಿ ಅಷ್ಟು ರಿಸೋರ್ಸಸ್ ಇದ್ರೆ ತಾನೇ ಖರ್ಚು ಮಾಡೋದು. ಇಲ್ಲಿಂದ ಮಾಡೋದು? ಈಗ ಈ ಒಂದು ಬಜೆಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಿಸರ್ವೇಶನ್ ಮತ್ತು ಗ್ಯಾರಂಟಿ ಬಜೆಟ್ ಆಗಿಬಿಟ್ಟಿದೆ. ಯಾವುದೇ ಒಂದು ಪಂಗಡಕ್ಕೆ, ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾದಂತ ಬಜೆಟ್ ಆಗಿರ್ತದೆ. ನಾವು ಅದ್ರ ಬಗ್ಗೆ ವಿರೋಧ ಮಾಡೋದಿಲ್ಲ. ಆದ್ರೆ ಏನಾಗಿದೆ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕಾದಂತಹ ಸವಲತ್ತುಗಳನ್ನ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡುವಂತ ಏನು ಇದೆಯಾ ಅದು ಮಾಡಬೇಕಿತ್ತು. ಅದು ಇದರಲ್ಲಿ ಕಾಣ್ತಾ ಇಲ್ಲ. 87,000 ಕೋಟಿನ 90,000 ಕೋಟಿನ ಏನೋ ನಾವು ರಿಸರ್ವೇಶನ್ ಮಾಡಿಟ್ಟಿದ್ದೇವೆ, ಅದು ಪ್ರಾವಿಷನ್ ಮಾಡಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಏನಂತ ಹೇಳಿದ್ರೆ ಎಲ್ಲೂ ನೋಡಿದ್ರೆ, ನಾನು ಇದನ್ನು ಎಲ್ಲಾ ಕಡೆ ನೋಡ್ತಾ ಇದ್ದೇನೆ, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಎಲ್ಲೂ ಇಲ್ಲ. ಎಲ್ಲಾದ್ರೂ ಇದೆಯಾ? ಈ ಬಜೆಟ್ ಅಲ್ಲಿ ನನ್ ಕಾಣ್ತಾ ಇಲ್ಲ. ಅದು ಟ್ವಿಟರ್ ನಲ್ಲಿ ಬಂದಿದ್ರೆ ಚೆನ್ನಾಗಿದೆ. ಆ ಟ್ವಿಟರ್ ನಲ್ಲೇ ಇನ್ನೊಂದು ಬಂದಿದ್ರೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಇದನ್ನ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಈಗ ನಮ್ಮಿಂದ ಮೈಗ್ರೇಟ್ ಆದಂತ ಎಷ್ಟೋ ಒಂದು ಐಟಿ ಲಾರ್ಜ್ ಕಂಪನಿಗಳಿದಾವಲ್ಲ, 2-3 ಕಂಪನಿ ಹೋಗಿದಾವಲ್ಲ, ಮೈಗ್ರೇಟ್ ಆಗಿದೆ. ಈಗ ಅವ್ರು ವಾಪಸ್ ಬರ್ಬೇಕಾದ್ರೆ ಇವರನ್ನ ವ್ಯವಸ್ಥೆ ಮಾಡಬೇಕಲ್ಲ. ಅವರಿಗೆ ಕೊಡುವಂತ ನಮ್ಮ ಹತ್ರ ಸಂಪನ್ಮೂಲಗಳೇ ಇಲ್ಲ. ಅದರಿಂದಾಗಿ ಈ ಬಜೆಟ್ ಅಲ್ಲಿ ಏನು ಹೇಳೋದಾದ್ರೆ ವಿಜಯಪುರದಲ್ಲಿ ಏರ್ಪೋರ್ಟ್ ಮಾಡಿದ್ದಾರೆ 26, ಅದು ಹಳೇ ಪ್ರಾಜೆಕ್ಟ್, ಅದನ್ನ ರಿವೈವ್ ಮಾಡಿದ್ದಾರೆ, ಆಯ್ತಲ್ಲ. ಆಮೇಲೆ ಇಂಡಸ್ಟ್ರಿಯಲ್ ಪಾರ್ಕ್, ಯಾವುದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ ಪಾರ್ಕ್ ಶಿರಾದಲ್ಲಿ, ಅದಾದ್ಮೇಲೆ ಗುಲ್ಬರ್ಗದಲ್ಲಿ, ಅದು ಬಹಳ ಹಿಂದೆ ನಾವು ಮಾತಾಡ್ತಿದ್ದೆವು. ಎಷ್ಟು ವರ್ಷ ಹಿಂದೆ? 5 ವರ್ಷ ಹಿಂದೆ ಮಾತಾಡುವಾಗ ಇವತ್ತು ಅದನ್ನ ಪ್ರಸ್ತಾಪನೆ ಮಾಡಿದ್ದಾರೆ. ಅದು ಬರ್ತದ? ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ನಾವು ಮಾಡೋದು ಇಂತಹ ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನ? ಮಂಗಳೂರಿನಲ್ಲಿ ಏನೋ ಜಲ ಮೆಟ್ರೋ ಮಾಡ್ತಾರಂತೆ, ವಾಟರ್ ಮೆಟ್ರೋ ಮಾಡ್ತಾ ಇದ್ದಾರಂತೆ. ಅದು ಎಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ ಒಂದು ಅದಕ್ಕೆ ವಿವರವಾದ ಒಂದು ಪರಿಚಯ ಇದೆ, ಚೆನ್ನಾಗಿರ್ತಿತ್ತು. ನೀವು ಹೇಳಿದ್ದಕ್ಕೆ 122ನೇ ಪೇಜ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೈಗಾರಿಕೆಗಳಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ಉದ್ದೇಶದಿಂದ 7.50 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ, 20 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸುವ ನಿರೀಕ್ಷೆ. ಗೊತ್ತಿಲ್ಲ. ಇನ್ವೆಸ್ಟ್ಮೆಂಟ್ ಮೀಟ್ ಅಲ್ಲಿ ಬಂದದ್ದನ್ನ ಹೇಳ್ತಾ ಇದ್ದಾರೆ. ಹೌದೌದು, ಸರ್ಕಾರ ಮಾಡಿದಲ್ಲ, ಸರ್ಕಾರ ತರಲಿಲ್ಲ. ಸರ್ಕಾರದ ಎಲ್ಲಿ ದುಡ್ಡಿದೆ? 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ 7 ಲಕ್ಷ ಕೋಟಿ ಎಲ್ಲಿಂದ ಬರ್ತದೆ? ನನ್ನ ಪ್ರಶ್ನೆ ಅದೇ ಆಗಿತ್ತು. ನೆಕ್ಸ್ಟ್ ಸರ್ಗೆ ಒಂದೇ ಒಂದು ಬ್ರೇಕ್ ನ ಟೈಮ್ ಆಗಿದೆ. ಮತ್ತೆ ಈಗ ಸಾಲದ ಬಗ್ಗೆನೇ ನಾನು ಪ್ರಶ್ನೆ ಮಾಡಬೇಕು ಅನ್ಕೊಂಡೆ. ಬಜೆಟ್ ಇಸ್ಲಾಮೀಕರಣಗೊಳಿಸಿದ ಸಿಎಂ. ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಚಿಪ್ ಅನ್ನ ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಡಲಾಗಿದೆ. ಮುಸ್ಲಿಮರ ಸರಳ ಮದುವೆಗೆ 50,000, ವಕ್ಫ್ ಕಬರ್ಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ,
ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ. ಅತಿ ಹೆಚ್ಚು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ. ಕೆಇಎ ಅಡಿ ಮುಸ್ಲಿಂ ಸ್ಟೂಡೆಂಟ್ಗಳಿಗೆ 50% ಶುಲ್ಕ ಕಡಿತ. ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜ್, ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ. ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ. ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಕಾಂಗ್ರೆಸ್ನ ದಿವಾಳಿ ಮಾಡೆಲ್ ಜಾರಿ ಅಂತೇಳಿ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನು ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ. ನಾವು ಕ್ಯಾಪಿಟಲ್ ಎಕ್ಸ್ಪೆಂಡ್ ಅಶೋಕ್ ಅವರು ಮಾತನಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರು. ನೋಡ್ತೀರಿ ಅನ್ನೋ ಬಡ್ಜೆಟ್ ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಬೆಂಗಳೂರಿಗೆ ಎಲ್ಲ ನಾನು ಹೇಳಿದ್ನಲ್ಲ, ಈ ಟನಲ್ ರೋಡ್ 40,000 ಕೊಟ್ಟಿದ್ದಾರೆ. ಆಗುತ್ತಾ? ಆಗದೇ ಇಲ್ಲ. ಅದು ಅದೇ ಪ್ಲಾನ್ ಅಷ್ಟೇ. ಇದು ಪ್ಲಾನ್ ಅಷ್ಟೇ. ಇದರಲ್ಲಿ ಬೆಂಗಳೂರಿಗೆ ಏನು ತಿರುಳಿಲ್ಲ. ಇದರಲ್ಲಿ ಬೋಗಸ್ ಬಡ್ಜೆಟ್. ಹೇಳಣ್ಣ. ಬಂಗೇರ ಸರ್ ನೋಡಿ, ಇದು ಸಿಎಂ ಆಫ್ ಕರ್ನಾಟಕ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಬಂದಿರುವ ಟ್ವೀಟ್. 83,200 ಕೋಟಿ ರೂಪಾಯಿಗಳನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ, ಅಲ್ಲಿಗೆ ಕಳೆದ ಬಾರಿಯ ಬಜೆಟ್ಗಿಂತ 47.3% ಏರಿಕೆ. ಕಳೆದ ಬಾರಿ ಬಜೆಟ್ ಅಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗೆ? ಒಂದು ನಿಮ್ಮ ಹತ್ರ ಫಿಗರ್ ಇದೆ ಅಲ್ವಾ? ಈಗ 47% 50% ಜಾಸ್ತಿ ಮಾಡಿದೆ ಅಂತ ಹೇಳಿದ್ರೆ ಅಷ್ಟು ರಿಸೋರ್ಸಸ್ ಇರಬೇಕಲ್ಲ. ನಮ್ಮಲ್ಲಿ ಅಷ್ಟು ರಿಸೋರ್ಸಸ್ ಇದ್ರೆ ತಾನೇ ಖರ್ಚು ಮಾಡೋದು. ಇಲ್ಲಿಂದ ಮಾಡೋದು. ಈಗ ಈ ಒಂದು ಬಜೆಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಿಸರ್ವೇಶನ್ ಮತ್ತು ಗ್ಯಾರಂಟಿ ಬಜೆಟ್ ಆಗಿಬಿಟ್ಟಿದೆ. ಯಾವುದೇ ಒಂದು ಪಂಗಡಕ್ಕೆ, ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾದಂತ ಬಜೆಟ್ ಆಗಿರ್ತದೆ. ನಾವು ಅದ್ರ ಬಗ್ಗೆ ವಿರೋಧ ಮಾಡೋದಿಲ್ಲ. ಆದ್ರೆ ಏನಾಗಿದೆ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕಾದಂತಹ ಸವಲತ್ತುಗಳನ್ನ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡುವಂತ ಏನು ಇದೆಯಾ ಅದು ಮಾಡಬೇಕಿತ್ತು. ಅದು ಇದರಲ್ಲಿ ಕಾಣ್ತಾ ಇಲ್ಲ. 87,000 ಕೋಟಿನ 90,000 ಕೋಟಿನ ಏನೋ ನಾವು ರಿಸರ್ವೇಶನ್ ಮಾಡಿಟ್ಟಿದ್ದೇವೆ, ಅದು ಪ್ರಾವಿಷನ್ ಮಾಡಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಏನಂತ ಹೇಳಿದ್ರೆ ಎಲ್ಲೂ ನೋಡಿದ್ರೆ, ನಾನು ಇದನ್ನು ಎಲ್ಲಾ ಕಡೆ ನೋಡ್ತಾ ಇದ್ದೇನೆ, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಎಲ್ಲೂ ಇಲ್ಲ. ಎಲ್ಲಾದ್ರೂ ಇದೆಯಾ? ಈ ಬಜೆಟ್ ಅಲ್ಲಿ ನನ್ ಕಾಣ್ತಾ ಇಲ್ಲ. ಅದು ಟ್ವಿಟರ್ ನಲ್ಲಿ ಬಂದಿದ್ರೆ ಚೆನ್ನಾಗಿದೆ. ಆ ಟ್ವಿಟರ್ ನಲ್ಲೇ ಇನ್ನೊಂದು ಬಂದಿದ್ರೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಇದನ್ನ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಈಗ ನಮ್ಮಿಂದ ಮೈಗ್ರೇಟ್ ಆದಂತ ಎಷ್ಟೋ ಒಂದು ಐಟಿ ಲಾರ್ಜ್ ಕಂಪನಿಗಳಿದಾವಲ್ಲ, 2-3 ಕಂಪನಿ ಹೋಗಿದಾವಲ್ಲ, ಮೈಗ್ರೇಟ್ ಆಗಿದೆ. ಈಗ ಅವ್ರು ವಾಪಸ್ ಬರ್ಬೇಕಾದ್ರೆ ಇವರನ್ನು ವ್ಯವಸ್ಥೆ ಮಾಡಬೇಕಲ್ಲ. ಅವ್ರಿಗೆ ಕೊಡುವಂತ ನಮ್ಮ ಹತ್ರ ಸಂಪನ್ಮೂಲಗಳೇ ಇಲ್ಲ. ಅದರಿಂದಾಗಿ ಈ ಬಜೆಟ್ ಅಲ್ಲಿ ಏನು ಹೇಳೋದಾದ್ರೆ ವಿಜಯಪುರದಲ್ಲಿ ಏರ್ಪೋರ್ಟ್ ಮಾಡಿದೆ 26, ಅದು ಹಳೇ ಪ್ರಾಜೆಕ್ಟ್. ಅದನ್ನ ರಿವೈವ್ ಮಾಡಿದ್ದಾರೆ, ಆಯ್ತಲ್ಲ. ಆಮೇಲೆ ಇಂಡಸ್ಟ್ರಿಯಲ್ ಪಾರ್ಕ್, ಯಾವುದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ ಪಾರ್ಕ್ ಶಿರಾದಲ್ಲಿ, ಅದಾದ್ಮೇಲೆ ಗುಲ್ಬರ್ಗದಲ್ಲಿ, ಅದು ಬಹಳ ಹಿಂದೆ ಮಾತಾಡ್ತಿದ್ದೆವು. ಹಿಂದೆ ನಾವು ಮಾತಾಡ್ತಿದ್ದೆವು. ಎಷ್ಟು ವರ್ಷ ಹಿಂದೆ? 5 ವರ್ಷ ಹಿಂದೆ ಮಾತಾಡೋ